ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ. ಶಾಸಕ ಭೀಮಣ್ಣ ನಾಯ್ಕ ಭಾಗಿ. ಪಶುಪಾಲನೆಯಿಂದ ಕೃಷಿಗೆ ಸೆಗಣಿ ಗೊಬ್ಬರ ವೃದ್ಧಿಯಾಗುತ್ತದೆ. ಈ ಗೊಬ್ಬರ ಬಳಸುವುದರಿಂದ ಎಲೆಚುಕ್ಕಿ ರೋಗವನ್ನು ನಿಯಂತ್ರಿಸಬಹುದು. ಸೀತಾರಾಮ್ ಹೆಗಡೆ, ನೀರ್ನಳ್ಳಿ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಧಿಕಾರಿ. ಶಿರಸಿಯ ಮರಾಠಿಕೊಪ್ಪದ ಶಿವ ಬಾಯ್ಸ್ ಗೆಳೆಯರ ಬಳಗದ ವತಿಯಿಂದ 3 ದಿನಗಳ 6 ಜನರ ಹೊನಲು ಬೆಳಕಿನ ಕೊಡ್ಡ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಬೆಂಬಲಿಸಿ ಬಿಇಒ ನಾಗರಾಜ್ ನಾಯ್ಕ್. ಮುರ್ಕವಾಡ ಗ್ರಾಮದ ನೀರಿನ ಸಮಸ್ಯೆಗೆ ಪರಿಹಾರ. ಕಾಂಗ್ರೆಸ್ ಸರ್ಕಾರದಿಂದ ಅಪರಾಧೀಕರಣ ಹಳ್ಳಿಗೆ ವಿಕೇಂದ್ರೀಕರಣವಾಗಿದೆ. ಸಂಸದ ಕಾಗೇರಿ. ಹಾವೇರಿ ಭೂ ಗ್ಯಾರಂಟಿ ಸಮಾವೇಶಕ್ಕೆ ಫಲಾನುಭವಿಗಳ ಪ್ರಯಾಣ. ಶಾಸಕ ಭೀಮಣ್ಣ ನಾಯ್ಕ ಚಾಲನೆ. ವಿಶ್ವಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ದೊರೆತಿದ್ದು, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ತಾಲೂಕಿನ ದೊಡ್ಡನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಬಿಕ್ನಳ್ಳಿ ಗ್ರಾಮದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜಾತ್ರೆಯ ರಥದ ನಿರ್ಮಾಣಕ್ಕಾಗಿ ಬಳಸಲಾಗುವ ಮರಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕಚ್ಚು ಹಾಕುವ ಪುರಾತನ ಸಂಪ್ರದಾಯದಂತೆ ಬಿಕ್ನಹಳ್ಳಿಯಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ರಥದ ಮರಕ್ಕೆ ಕಚ್ಚು ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂಬರುವ ಮಾರಿಕಾಂಬಾ ಜಾತ್ರೆಯು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನೆರವೇರಲಿ ಮತ್ತು ಕ್ಷೇತ್ರದ ಜನತೆಗೆ ದೇವಿಯು ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶಾಸಕರು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು, ಪ್ರಮುಖರು ಹಾಗೂ ಬಿಕ್ನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಪಶುಪಾಲನೆ ಕೃಷಿಗೆ ಪೂರಕವಾಗಿದ್ದು, ಸೆಗಣಿ ಗೊಬ್ಬರ ಉಪಯೋಗದಿಂದ ಎಲೆಚುಕ್ಕಿ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಸೆಗಣಿ ಗೊಬ್ಬರ ಬಳಸುವುದರಿಂದ ಮಣ್ಣು ಮತ್ತು ಸೆಗಣಿ ನಡುವೆ ಜೈವಿಕ ಕ್ರಿಯೆ ನಡೆದು ಫಲವತ್ತಾದ ಗೊಬ್ಬರ ನಿರ್ಮಾಣಗೊಂಡ ಗೊಬ್ಬರವನ್ನು ಯಥೇಚ್ಛವಾಗಿ ಅಡಿಕೆ ತೋಟಗಳಿಗೆ ಬಳಸುವುದರಿಂದ ಎಲೆಚುಕ್ಕಿ ರೋಗವನ್ನು ನಿಯಂತ್ರಿಸಬಹುದೆಂದು ಪ್ರಗತಿಪರ ರೈತರಾದ ಸೀತಾರಾಮ್ ಹೆಗಡೆ ನೀರ್ನಳ್ಳಿಯವರು ಗೋಸುರಕ್ಷಾ ಪಶು ಆಹಾರ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಡಿಕೆ ತೋಟದಲ್ಲಿ ಸಮಗ್ರ ಕೃಷಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರಸಿ ಹೊಸ ವಿನ್ಯಾಸದಲ್ಲಿ ಟಿಎಂಎಸ್ ಗೋಸುರಕ್ಷಾ ಪಶು ಆಹಾರ ಬಿಡುಗಡೆ ಕಾರ್ಯಕ್ರಮದ ಹಾಗೂ ಅಡಿಕೆ ತೋಟದಲ್ಲಿ ಸಮಗ್ರ ಕೃಷಿ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಫೆಬ್ರವರಿ 14ರಂದು ಟಿಎಂಎಸ್ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಂತರ ಎಂಪಿ ಹೆಗಡೆ ಅವರು ಮಾತನಾಡಿ, ರೈತರ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಈ ಪಶು ಆಹಾರ ಘಟಕವನ್ನು ಕಳೆದ 20 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮಲ್ಲಿ ತಯಾರಾಗುವ ಪಶು ಆಹಾರ ಅತ್ಯಂತ ಉತ್ಕೃಷ್ಟ ಆಹಾರವಾಗಿದೆ. ರೈತರು ಇದರ ಉಪಯೋಗವನ್ನು ಪಡೆದುಕೊಂಡು ಗೋರಕ್ಷಕ ಸೇವೆಯಲ್ಲಿ ಕೈಜೋಡಿಸಬೇಕು ಎಂದರು. ನಂತರ ಮಾತನಾಡಿದ ಸುದೇಶ್ ಕುಲಕರ್ಣಿ ಅವರು, ನಮ್ಮ ದೇಶದಲ್ಲಿ ಒಟ್ಟು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ ಮತ್ತು ಕರ್ನಾಟಕದಲ್ಲಿ 7,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ ಎಂದು ಅಡಿಕೆ ತೋಟದಲ್ಲಿ ಸಮಗ್ರ ಕೃಷಿ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಟಿ ಹೆಗಡೆ ತಟೇಸರ ಅವರು, ಭತ್ತದ ಹುಲ್ಲಿನಿಂದ ತಯಾರಿಸಿದ ಪಶು ಆಹಾರ ಘಟಕಕ್ಕೆ ಭೇಟಿ ನೀಡಿ ಅದರ ಕುರಿತು ಅಧ್ಯಯನ ನಡೆಸಿದಾಗ ಆ ಪಶು ಆಹಾರದ ಸೇವನೆಯಿಂದ ಈ ಭಾಗದ ಪಶುಗಳಿಗೆ ನೀಡಿದಾಗ ಈ ಭಾಗದ ಪಶುಗಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಅದನ್ನು ತಯಾರಿಸಿದ್ದೇವೆ. ಈಗ ಅದು ಎಲ್ಲ ಪಶು ಆಹಾರ ಘಟಕಗಳಲ್ಲಿ ದೊರೆಯುತ್ತದೆ. ಟಿಎಂಎಸ್ನಿಂದ ತಯಾರಿಸಿದ ಈ ಪಶು ಆಹಾರವನ್ನು 50 ಕೆಜಿ ಆಹಾರದ ಪ್ಯಾಕೆಟ್ ಅನ್ನು ಈಗ 30 ಕೆಜಿ ಪ್ಯಾಕೆಟ್ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಟಿಎಂಎಸ್ ಮಾಜಿ ಅಧ್ಯಕ್ಷರಾದ ಜಿಎಂ ಹೆಗಡೆ ಹುಲಗೌಡ, ಟಿಎಂಎಸ್ ಮುಖ್ಯ ಕಾರ್ಯನಿರ್ವಾಹಕರಾದ ವಿನಾಯಕ್ ಹೆಗಡೆ, ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಟಿಎಂಎಸ್ ನಿರ್ದೇಶಕರು ಹಾಗೂ ಪ್ರಗತಿಪರ ಕೃಷಿಕರು ಉಪಸ್ಥಿತರಿದ್ದರು. ಈ ಬಾರಿಯ ಬೇಸಿಗೆಯಲ್ಲಿ ಜಿಲ್ಲೆಯ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಈಗಿನಿಂದಲೇ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಳೆದ ಬೇಸಿಗೆಯಲ್ಲಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿರುವ ಗ್ರಾಮಗಳು ಮತ್ತು ನಗರ ಪ್ರದೇಶಗಳಲ್ಲಿ ಈ ಬಾರಿಯ ಬೇಸಿಗೆಯಲ್ಲಿ ಸಮಸ್ಯೆ ಕಂಡುಬರಬಹುದಾದ ಗ್ರಾಮಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಈ ಪ್ರದೇಶದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ಖಾಸಗಿ ಬಾವಿಗಳು, ಬಾಡಿಗೆ ಬೋರ್ವೆಲ್ಗಳನ್ನು
ಬಳಸಿಕೊಳ್ಳುವುದು, ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಸೇರಿದಂತೆ ಇತರೆ ಅಗತ್ಯ ಪರ್ಯಾಯ ಕ್ರಮಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ನಿರ್ದೇಶನ ನೀಡಿದರು. ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ಕೊರತೆಯಾಗದಂತೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಮಳೆಗಾಲದಲ್ಲಿ ನೆರೆ ಪ್ರವಾಹ ಉಂಟಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈಗಿನಿಂದಲೇ ಅಗತ್ಯ ದುರಸ್ತಿ ನಿರ್ಮಾಣ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು, ಮುದಗ, ಬೆಣಗ, ಅರಗ, ಚಂಡಿಯ, ಈಡೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ಅಡೆತಡೆಗಳು ಇಲ್ಲದಂತೆ ಅಗತ್ಯವಿರುವ ದುರಸ್ತಿ, ಡ್ರಡ್ಜಿಂಗ್ ಮತ್ತಿತರ ಕಾಮಗಾರಿಗಳನ್ನು ನಗರಸಭೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ತಹಶೀಲ್ದಾರ್ ಅವರು ಜಂಟಿಯಾಗಿ ಸ್ಥಳ ಪರಿಶೀಲಿಸಿ ಅಗತ್ಯವಿರುವ ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ಕೈಗೊಳ್ಳುವಂತೆ ಸೂಚಿಸಿ, ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಸೀಬರ್ಡ್ ಅಧಿಕಾರಿಗಳು ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವಂತೆ ತಿಳಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಡಿಎಫ್ಒ ರವಿಶಂಕರ್, ಸೀಬರ್ಡ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಫೆಬ್ರವರಿ 13ರಿಂದ 15ರವರೆಗೆ ನಡೆಯಲಿರುವ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮವನ್ನು ಶುಕ್ರವಾರ ಸಾಯಂಕಾಲ ಜೆಡಿಎಸ್ ಮುಖಂಡ, ಸಾಮಾಜಿಕ ಸೇವಕ ಉಪೇಂದ್ರ ಪೈ, ಕ್ರೀಡೆ ಎಂಬುದು ಕೇವಲ ಗೆಲುವು ಸೋಲಲ್ಲ, ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಂಕೇತ. ಪ್ರತಿಭಾವಂತ ಆಟಗಾರರು ಶಿಸ್ತಿನಿಂದ ಆಟವಾಡಿ ಕ್ರೀಡಾ ಮನೋಭಾವವನ್ನು ಮೆರೆಯಲಿ ಎಂದರು. ಅತಿಥಿಯಾಗಿ ಭಾಗವಹಿಸಿದ್ದ ಸಾಮಾಜಿಕ ಕಾರ್ಯಕರ್ತ ಚಂದ್ರಶೇಖರ್ ಮಾತನಗೇರಿ ಮಾತನಾಡಿ, ಕ್ರೀಡೆಯಿಂದ ಮನೋಬಲ ಹೆಚ್ಚುತ್ತದೆ. ಇಂತಹ ಪಂದ್ಯಾವಳಿಗಳು ಹೆಚ್ಚು ನಡೆಯಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಮಾತನಾಡಿ, ಸ್ಪರ್ಧಾಳುಗಳೇ ಮೈದಾನಕ್ಕೆ ಇಳಿದ ಮೇಲೆ ಗುರಿ ಕೇವಲ ಚೆಂಡಿನ ಮೇಲಿರಲಿ. ವಾಲಿಬಾಲ್ ತಂಡದ ಆಟ, ಇಲ್ಲಿ ಒಬ್ಬರ ಚಾಕಚಕ್ಯತೆಗಿಂತ ಇಡೀ ತಂಡದ ಸಮನ್ವಯತೆ ಮುಖ್ಯ. ಸೋಲಿಗೆ ಕುಗ್ಗಬೇಡಿ, ಗೆಲುವಿಗೆ ಬೀಗಬೇಡಿ. ಇಂತಹ ಪಂದ್ಯಾವಳಿಗಳೇ ನಾಳಿನ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಆಟಗಾರರನ್ನು ರೂಪಿಸುತ್ತದೆ ಎಂದರು. ಇದೇ ವೇಳೆ ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿ ಪಡೆದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಪರವಾಗಿ ವಿನಾಯಕ್ ಶೆಟ್ಟಿ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜ್ ಗುಡಿಗಾರ್, ಮಹೇಶ್ ಪ್ರಭು, ಅಜಯ್ ಲಾಡ್ನವರ್, ಉಪೇಂದ್ರ ಮೆಸ್ಸಾ, ಅಶೋಕ್ ಶೆಟ್ಟಿ ಮುಂತಾದವರು ಹಾಜರಿದ್ದರು. ಕೆಮು ಒಂದಿಗೆ ನಿರೂಪಿಸಿದರು. ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಉತ್ತಮ ನುರಿತ ಶಿಕ್ಷಕರು ಇದ್ದಾರೆ. ಎಲ್ಲಾ ಸಮೃದ್ಧ ವ್ಯವಸ್ಥೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ರ್ಯಾಂಕ್ಗಳ ಸರಮಾಲೆಯೇ ಈಗ ಕಾಣುತ್ತಿದ್ದೇವೆ ಎಂದು ಶಿರಸಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಹೇಳಿದ್ದಾರೆ. ಅವರು ಬನವಾಸಿ ಪಿಎಂ ಶ್ರೀ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಬನವಾಸಿಯಲ್ಲಿ ಶಾಲೆ ವಾರ್ಷಿಕೋತ್ಸವ ಉದ್ಘಾಟನೆ ಮಾಡಿ ಕಳೆದ ವರ್ಷ ನಡೆದ ಶಾಲಾ ಶತಮಾನೋತ್ಸವದ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳು ಈಗ ಎಲ್ಲ ದೃಷ್ಟಿಯಿಂದಲೂ ಚೆನ್ನಾಗಿ ಇದೆ. ಎಲ್ಲ ತರಹದ ಜ್ಞಾನ ಅಲ್ಲಿ ದೊರೆಯುತ್ತದೆ. ವಿದ್ಯಾ ಕೇಂದ್ರ ಎಂದು ಬಣ್ಣಿಸುತ್ತಾ ವಿಜೃಂಭಣೆಯಿಂದ ನಡೆಯುತ್ತಿರುವ ವಾರ್ಷಿಕೋತ್ಸವದ ಬಗ್ಗೆ ಶ್ಲಾಘನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಬನವಾಸಿ ಠಾಣೆ ಪಿಎಸ್ಐ ಮಹಾಂತೇಶ್ ಕಂಬಾರ್ ಅವರು, ನಿಮ್ಮೆಲ್ಲರ ರಕ್ಷಣೆಗಾಗಿಯೇ ನಮ್ಮ ಇಲಾಖೆ ಇರುವುದು. ಎಲ್ಲೇ ಯಾವ ಸಂದರ್ಭದಲ್ಲಿ ಕೂಡ ತೊಂದರೆ ಬಂದರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಕೂಡ ಸದಾ ಸುರಕ್ಷತೆಗಾಗಿ ನಮ್ಮನ್ನು ಸಂಪರ್ಕಿಸಿ ಎಂದರು. ಸಣ್ಣ ಪುಟ್ಟ ವಿಷಯ ಠಾಣೆ ಮೆಟ್ಟಿಲು ಏರುವುದಕ್ಕಿಂತ ನಿಮ್ಮಲ್ಲಿ ಸರಿದೂಗಿಸಿಕೊಂಡು ಪ್ರಯತ್ನ ಮಾಡಿ. ಕುಟುಂಬದ ಒಗ್ಗಟ್ಟು ಪ್ರದರ್ಶಿಸುವ ಕೇವಲ ಅತ್ಯುತ್ತಮವಾದದ್ದು ಎಂದರು. ಯಾವತ್ತೂ ಕಾನೂನು ಪಾಲಿಸಿ. ಇಲಾಖೆಗಾಗಿ ಹೆಲ್ಮೆಟ್ ಅಲ್ಲ, ನಿಮ್ಮ ರಕ್ಷಣೆಗಾಗಿ ಹೆಲ್ಮೆಟ್. ಹಾಗೆ ಅನೇಕ ಕಾನೂನು ಸಾರ್ವಜನಿಕ ಅನುಕೂಲತೆಗಾಗಿ ಇದ್ದಾವೆ ಎಂಬ ಪರಿಜ್ಞಾನ ನೀಡಿದರು. ಇನ್ನೋರ್ವ ಮುಖ್ಯ ಅತಿಥಿ ಪತ್ರಕರ್ತ ಉದಯ್ ಕುಮಾರ್ ಕಾನಳ್ಳಿ ಮಾತನಾಡಿ, ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿತ ಶಾಲೆ ಮತ್ತು ಮನೆತನಕ್ಕೆ ಗೌರವ ತರುವ ಕೆಲಸ ಮಾಡಬೇಕು ಎನ್ನುತ್ತಾ, ಹೊರಗಡೆ ವಾತಾವರಣ ಸರಿಯಾಗಿ ಇಲ್ಲ. ಎಷ್ಟೇ ಕಣ್ಣಿಟ್ಟರೂ ಮಕ್ಕಳು ಹೊರಗಡೆ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ತುಂಬಾ ಜವಾಬ್ದಾರಿ ಇರಲಿ. ಮಕ್ಕಳು ಸರಿಯಾಗಿ ಇದ್ದರೂ ಮೋಸದ ಜಾಲಕ್ಕೆ ಬಲಿಯಾಗದಿರಲಿ ಎಂದು ಪಾಲಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಶಾಲೆ ಶತಮಾನೋತ್ಸವ ಸಂದರ್ಭದಲ್ಲಿ ಶಿವಾಜಿ ಕಾಳೇರಮನೆ ಅವರ ಪ್ರಯತ್ನ, ಅಂದಿನ ಹಬ್ಬದ ವಾತಾವರಣವನ್ನು ಕೊಂಡಾಡಿದರು. ಪದವಿ ಪೂರ್ವ ಕಾಲೇಜು ಉಪಾಧ್ಯಕ್ಷರು ಸಿದ್ದಲಿಂಗಪ್ಪ ಉಗ್ರಾಣದ ಅವರು ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಸರ್ಕಾರ ಏನೆಲ್ಲ ಮಾಡುತ್ತಿದೆ ಅದರ ಸದುಪಯೋಗ ಆಗಬೇಕು ಎನ್ನುತ್ತಾ, ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದಲೂ ಪಾಲಕರು ಹೆಚ್ಚು ಜವಾಬ್ದಾರಿ ವಹಿಸಬೇಕು ಎಂದರು. ಶಾಲೆ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಬಿ ಶಿವಾಜಿ ಕಾಳೇರಮನೆ ಮಾತನಾಡಿ, ಶತಮಾನೋತ್ಸವದ ನೆನಪು ಸದಾ ಹಚ್ಚ ಹಸುರಾಗಿದೆ ಎನ್ನುತ್ತಾ, ಜೊತೆಗೆ ಸಹಕಾರ ನೀಡಿದ ಸಮಿತಿ ಸದಸ್ಯರುಗಳನ್ನು, ಎಸ್ಡಿಎಂಸಿಯವರನ್ನು, ಸಾರ್ವಜನಿಕ ಬಂಧುಗಳನ್ನು, ಶಾಲಾ ಶಿಕ್ಷಕ ಬಳಗದ ಸಹಕಾರ ಸ್ಮರಣೆ ಮಾಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬೇರ್ ಸಭೆಯ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದರು. ವೇದಿಕೆಯಲ್ಲಿ ಮಕ್ಕಳಿಗೆ ಬಹುಮಾನ, ಅತಿಥಿಗಳಿಗೆ ಸನ್ಮಾನ, ವಿಶೇಷ ಕಾರ್ಯಕ್ರಮ ನಿರ್ವಹಿಸಿದ ಅಧಿಕಾರಿಗಳ ಸನ್ಮಾನ ನೆರವೇರಿತು. ವೇದಿಕೆಯಲ್ಲಿ ವಿಎಸ್ಎಸ್ ಸಂಘ ಉಪಾಧ್ಯಕ್ಷ ಸುಹಾಸ್ ಕಾಟೇನಹಳ್ಳಿ, ಎಸ್ಡಿಎಂಸಿ ಉಪಾಧ್ಯಕ್ಷೆ ಶ್ರೀಮತಿ ಸವಣೂರ, ಸಿಆರ್ಪಿ ರಮೇಶ್ ಕಮ್ಮಾರ್, ಹಿಂದಿನ ಸಿಆರ್ಪಿ ಶ್ರೀಮತಿ ದಿವ್ಯಾ ಕಾನಳ್ಳಿ, ದೀಪಕ್ ಸರ್, ಶಾಲಾ ಮುಖ್ಯೋಪಾಧ್ಯಾಪಕಿ ಶ್ರೀಮತಿ ಶೋಭಾ ಕಾನಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಎನ್.ಕೆ. ಹರಿಕಾಂತ್ ಸರ್ ನಿರೂಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಮುಖ್ಯೋಧ್ಯಾಪಕಿ ಶುಭಾ ಕಾನಡಿ ಸ್ವಾಗತ ಕೋರಿದರು. ಶಿಕ್ಷಕಿ ಮಂಜುಳಾ ಉಪಾರ್ ವಂದಿಸಿದರು. ಶಿಕ್ಷಕರಾದ ಪ್ರಶಾಂತ್ ಕಬೇರ್ ವರದಿ ವಾಚನ ಮಾಡಿದರು. ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ನೆರವೇರಿತು. ಮುರ್ಕವಾಡ ಗ್ರಾಮದಲ್ಲಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ವಿವಿಧ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಸಮಸ್ಯೆಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸಿದ್ದು ಈ ಕೆಳಗಿನಂತೆ ಮಾಹಿತಿ ನೀಡಿರುತ್ತಾರೆ. ಹಳಿಯಾಳ ತಾಲೂಕಿನ ಮುರ್ಕವಾಡ ಗ್ರಾಮದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಫೆಬ್ರವರಿ 5, 2026 ರಿಂದ ಫೆಬ್ರವರಿ 13, 2026 ರವರೆಗೆ ನಡೆಯಲಿದ್ದು, ಸದರಿ ಜಾತ್ರೆಗೆ ಲಕ್ಷಕ್ಕಿಂತ ಅಧಿಕ ಭಕ್ತಾದಿಗಳು ಸೇರುತ್ತಾರೆ. ಆದ್ದರಿಂದ ಸದರಿ ಗ್ರಾಮಕ್ಕೆ ಜಾತ್ರೆಯ ಸಮಯದಲ್ಲಿ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ಜಾತ್ರೆಯ ಸಮಯದಲ್ಲಿ ಕಾಳಿ ನದಿಯ ನೀರನ್ನು ಪೂರೈಸುವಂತೆ ಶಾಸಕರು ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದವರು ಪೂರ್ವಭಾವಿ ಸಭೆಗಳಲ್ಲಿ ಸೂಚಿಸಿರುತ್ತಾರೆ. ಅದರಂತೆ ನಾವು ಕ್ರಮ ಕೈಗೊಂಡು ಮುರ್ಕವಾಡ ಗ್ರಾಮದ OHT ವರೆಗೆ ಬಹುಗ್ರಾಮ ಕುಡಿಯುವ ನೀರಿನ ಪೈಪ್ಲೈನ್ ಅನ್ನು ಅಳವಡಿಸಿ ನೀರು ಪೂರೈಸುತ್ತೇವೆ. ಆದರೆ ಕೆಲವರು ಇಲಾಖೆಯ ಗಮನಕ್ಕೆ ತರದೆ ಬಹುಗ್ರಾಮ ಕುಡಿಯುವ ನೀರಿನ ಪೈಪ್ಲೈನ್ನಿಂದ ಗ್ರಾಮದ ನೀರು ವಿತರಣಾ ಪೈಪ್ಲೈನ್ಗೆ ಜೋಡಣೆ ಮಾಡಿರುತ್ತಾರೆ. ಆದ್ದರಿಂದ ನೀರಿನ ಒತ್ತಡಕ್ಕೆ ಗ್ರಾಮದ ನೀರು ವಿತರಣಾ ಪೈಪ್ಲೈನ್ ಹಾನಿಗೊಂಡಿದ್ದು, ಸುಮಾರು 20 ಮನೆಗಳಿಗೆ ಮಾತ್ರ ನೀರು ಪೂರೈಸಲು ವ್ಯತ್ಯಯ ಉಂಟಾಗಿರುತ್ತದೆ ಹಾಗೂ ಬಾಕಿ ಉಳಿದ ಎಲ್ಲ ಮನೆಗಳಿಗೆ ನೀರು ಪೂರೈಸಲು ಯಾವುದೇ ಸಮಸ್ಯೆ ಉಂಟಾಗಿರುವುದಿಲ್ಲ. ಸದರಿ 20 ಮನೆಗಳಿಗೆ ಹಾಗೂ ಗ್ರಾಮದ ಇತರೆ ಸ್ಥಳಗಳಿಗೆ ನೀರು ಪೂರೈಸಲು 5 ಟ್ಯಾಂಕರ್ಗಳ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಈಗ ಗ್ರಾಮದಲ್ಲಿ ಯಾವುದೇ ನೀರಿನ ಅಭಾವವಿರುವುದಿಲ್ಲ. ಹಾನಿಗೊಳಗಾದ ಪೈಪ್ಲೈನ್ ಅನ್ನು ಜಾತ್ರೆ ಮುಗಿದ ನಂತರ ದುರಸ್ತಿ ಮಾಡಲಾಗುವುದು. ಮುಂದುವರೆದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ನಿರ್ಮಿಸಲಾದ ನೀರು ಶುದ್ಧೀಕರಣ ಘಟಕದಲ್ಲಿ ನೀರನ್ನು ಶುದ್ಧೀಕರಿಸಿ ಗ್ರಾಮಕ್ಕೆ ಸರಬರಾಜು ಮಾಡಲಾಗುತ್ತಿದೆ. ಸದರಿ ಘಟಕದ ನೀರಿನ ಮಾದರಿ ಮುರ್ಕವಾಡ ಗ್ರಾಮದ OHTಯಲ್ಲಿನ ನೀರಿನ ಮಾದರಿ ಹಾಗೂ ಮುರ್ಕವಾಡ ಗ್ರಾಮದ ನಲ್ಲಿಯಿಂದ ನೀರನ್ನು ಸಂಗ್ರಹಿಸಿ ಪರೀಕ್ಷೆ ಕೈಗೊಳ್ಳಲಾಗಿದೆ ಹಾಗೂ ಈವರೆಗೂ ನೀರಿನ ಗುಣಮಟ್ಟ ಚೆನ್ನಾಗಿದ್ದು ಕುಡಿಯಲು ಯೋಗ್ಯವೆಂದು ದೃಢಪಟ್ಟಿರುತ್ತದೆ. 2 ಸದರಿ ಮಾದರಿಗಳನ್ನು ಜೈವಿಕ ಪರೀಕ್ಷೆಗಾಗಿ ವಿಭಾಗ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ, ಹಳಿಯಾಳ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಅಪರಾಧೀಕರಣ ಹಳ್ಳಿಗೆ ವಿಕೇಂದ್ರೀಕರಣವಾಗಿದೆ. ಇಂತಹ ಎಲ್ಲ ದಾಖಲೆಗಳನ್ನು ಮೀರಿಸಿ ಕಾಂಗ್ರೆಸ್ ಸರ್ಕಾರ 1000 ದಿನದ ಸಂಭ್ರಮ ಆಚರಿಸಲು ಹೊರಟಿದೆ. ಇದು ನಾಚಿಕೆಗೇಡಿನ ಸಂಗತಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಅಲ್ಲದೆ ಆಸ್ತಿ ನೋಂದಣಿ, ಮೆಟ್ರೋ, ಬಸ್ ಸೇರಿದಂತೆ ಸಾರ್ವಜನಿಕರು ನಿರ್ವಹಿಸುವ ಹಲವಾರು ದಿನನಿತ್ಯದ ದನಕವನ್ನು ಹೆಚ್ಚಿನ ಜನರ ಹೊಟ್ಟೆಯ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಬರೆ ಎಳೆದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮತ್ತು ರೈತರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಕಾಂಗ್ರೆಸ್ಸಿಗರು ಬಿಡಬೇಕು. ಈ ಕಾಂಗ್ರೆಸ್ ಸರ್ಕಾರ ಒಂದಾಗಿನಿಂದ ರೈತರ ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣಗೊಳ್ಳುತ್ತಿವೆ. ಇದರಿಂದ ರೈತರಿಗೆ ಬಹಳ ದೊಡ್ಡ ಪ್ರಮಾಣದ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಈ ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಒಂದು ಬಸ್ಸು ಸರಿಯಾಗಿ ಇಲ್ಲ. ಕಂಡಲ್ಲಿ ಕೆಟ್ಟು ನಿಲ್ಲುವ ಬಸ್ಸುಗಳು ನಾವು ನೋಡುತ್ತಿದ್ದೇವೆ. ಈ ಗ್ಯಾರಂಟಿಗಳನ್ನು ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸಲಾಗದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹಳಿ ತಪ್ಪಿ ರಾಜ್ಯದ ಅಭಿವೃದ್ಧಿಗೆ ಕಂಟಪ್ರಾಯವಾಗಿದೆ ಎಂದು ಹೇಳಿದರು. ಇವರು ಬರೀ ಅಲ್ಪಸಂಖ್ಯಾತರ ಓಲೈಕೆಗೆ ಬೇಕಾದಂತಹ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಇದು 1000 ದಿನದ ಸರ್ಕಾರವಲ್ಲ, ಇದು 1000 ಸುಳ್ಳಿನ ದಿನಗಳ ಸಮಾವೇಶದ ಸರ್ಕಾರ ಎಂದು ಸಂಸದರು ವ್ಯಂಗ್ಯ ಮಾಡಿದರು. ವಿಮೆ ಹಣ ಬರದೆ ರೈತರು ತೊಂದರೆಯಲ್ಲಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ನಾನು ಎಂದೂ ಕಂಡಿಲ್ಲ. ಈ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗುವುದನ್ನು ಬಿಟ್ಟು 1000 ದಿನದ ಸಮಾವೇಶ ಮಾಡುವುದನ್ನು ಬಿಜೆಪಿ ಅತಿದೊಡ್ಡ ಪ್ರತಿಪಕ್ಷವಾಗಿ ಖಂಡಿಸುತ್ತಿದೆ ಎಂದರು. ನಂತರ ಮಾತನಾಡಿದ ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಅವರು ಮಾತನಾಡಿ, ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಜನರನ್ನ ಮರಳು ಮಾಡಿ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು 1000 ದಿನದ ಸಮಾವೇಶ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳು ಜನರಿಗೆ ತಲುಪುವ ಕಾರಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ತಿರುಗಿ ಬಿದ್ದು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ನಂದನ್ ಸಾಗರ್, ಮಾಧ್ಯಮ ವಕ್ತಾರ ಸದಾನಂದ ಭಟ್, ಉಷಾ ಹೆಗಡೆ, ತಿಮ್ಮಪ್ಪ ಗೌಡ, ಶ್ರೀಕಾಂತ್ ಬಳ್ಳಾರಿ, ಪ್ರೇಮಕುಮಾರ್, ಆನಂದ್ ಸಾಲೇರ್, ನಾಗರಾಜ್ ನಾಯ್ಕ್, ರವಿಚಂದ್ರ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಹಾವೇರಿಯಲ್ಲಿ ಆಯೋಜಿಸಲಾಗಿರುವ ಐತಿಹಾಸಿಕ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಸಾಕ್ಷಿಯಾಗಲು ನಮ್ಮ ಕ್ಷೇತ್ರದ ನೂರಾರು ಫಲಾನುಭವಿಗಳು ಇಂದು ಉತ್ಸಾಹದಿಂದ ಪ್ರಯಾಣ ಬೆಳೆಸಿದರು. ಈ ಪ್ರಯಾಣಕ್ಕೆ ಶಿರಸಿಯ ಪ್ರಮುಖ ಕೇಂದ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ವಾಹನಗಳಿಗೆ ಚಾಲನೆ ನೀಡಿದ ಶಾಸಕರು ಸಮಾವೇಶಕ್ಕೆ ತೆರಳುತ್ತಿರುವ ಪ್ರತಿಯೊಬ್ಬ ಫಲಾನುಭವಿಗೆ ಶುಭ ಕೋರಿದರು. ಈ ಯೋಜನೆಯು ಬಡವರ ಮತ್ತು ರೈತರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸರ್ಕಾರದ ಪ್ರಮುಖ ಯೋಜನೆಯಾದ ಭೂ ಗ್ಯಾರಂಟಿಯ ಪ್ರಯೋಜನವು ಅರ್ಹರಿಗೆ ತಲುಪುವುದನ್ನು ಸಂತಸದ ವಿಷಯ. ಈ ಕ್ಷೇತ್ರದ ಜನರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯೋಜನೆಯ ಪೂರ್ಣ ಮಾಹಿತಿ ಪಡೆಯಬೇಕು ಎಂದರು. ಕಾರ್ಯಕ್ರಮದ ವಿಶೇಷವೆಂದರೆ ಶಾಸಕರು ಕೇವಲ ಚಾಲನೆ ನೀಡಿ ಅಲ್ಲದೆ ನಾವು ಕೂಡ ಹಾವೇರಿಯ ಸಮಾವೇಶದಲ್ಲಿ ನಿಮ್ಮೊಂದಿಗೆ ಪಾಲ್ಗೊಳ್ಳುತ್ತಿದ್ದೇನೆ ಎಂದು ಘೋಷಿಸುವ ಮೂಲಕ ಫಲಾನುಭವಿಗಳಲ್ಲಿ ಮತ್ತಷ್ಟು ಉತ್ಸಾಹ ತುಂಬಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಭೂ ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಹಕ್ಕುಪತ್ರದ ವಿತರಣೆ ಮತ್ತು ಭೂ ದಾಖಲೆಗಳ ಸಬಲೀಕರಣದ ಉದ್ದೇಶದಿಂದ ಈ ಸಮಾವೇಶವನ್ನು ಹಾವೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಡವರ ಭೂಮಿ ಹಕ್ಕು ಅವರ ಕೈ ಸೇರಿದಾಗ ಮಾತ್ರ ನಿಜವಾದ ಸಾಮಾಜಿಕ ನ್ಯಾಯ ದೊರೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಹಾವೇರಿಯಲ್ಲಿ ನಡೆಯುತ್ತಿರುವ ಸಮಾವೇಶ ಮೈಲಿಗಲ್ಲಾಗಲಿದೆ ಎಂದು ಶಾಸಕ ಶ್ರೀ ಭೀಮಣ್ಣ ಟಿ ನಾಯ್ಕ ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ, ಶಾಸಕ ಭೀಮಣ್ಣ ನಾಯ್ಕ ಭಾಗಿ. ಪಶುಪಾಲನೆಯಿಂದ ಕೃಷಿಗೆ ಸೆಗಣಿ ಗೊಬ್ಬರ ವೃದ್ಧಿಯಾಗುತ್ತದೆ. ಈ ಗೊಬ್ಬರ ಬಳಸುವುದರಿಂದ ಎಲೆಚುಕ್ಕಿ ರೋಗವನ್ನು ನಿಯಂತ್ರಿಸಬಹುದು. ಸೀತಾರಾಮ್ ಹೆಗಡೆ, ನೀರ್ನಳ್ಳಿ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಧಿಕಾರಿ. ಶಿರಸಿಯ ಮರಾಠಿಕೊಪ್ಪದ ಶಿವ ಬಾಯ್ಸ್ ಗೆಳೆಯರ ಬಳಗದ ವತಿಯಿಂದ 3 ದಿನಗಳ 6 ಜನರ ಹೊನಲು ಬೆಳಕಿನ ಕೊಡ್ಡ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಬೆಂಬಲಿಸಿ ಬಿಇಒ ನಾಗರಾಜ್ ನಾಯ್ಕ್. ಮುರ್ಕವಾಡ ಗ್ರಾಮದ ನೀರಿನ ಸಮಸ್ಯೆಗೆ ಪರಿಹಾರ. ಕಾಂಗ್ರೆಸ್ ಸರ್ಕಾರದಿಂದ ಅಪರಾಧೀಕರಣ ಹಳ್ಳಿಗೆ ವಿಕೇಂದ್ರೀಕರಣವಾಗಿದೆ, ಸಂಸದ ಕಾಗೇರಿ. ಹಾವೇರಿ ಭೂ ಗ್ಯಾರಂಟಿ ಸಮಾವೇಶಕ್ಕೆ ಫಲಾನುಭವಿಗಳ ಪ್ರಯಾಣ, ಶಾಸಕ ಭೀಮಣ್ಣ ನಾಯ್ಕ ಚಾಲನೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.